ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸು ಒಳಗಡೆನೆ ಮಾತಾಡ್ಕೋಬೇಕು. ಅವನು ನಿನ್ನ ಮುಂದೆ ಬಂದು ನಿಂತಾಗ ಅವನು ಕಾಣಲ್ಲ, ಕಾಣಿಸೋದೇ ಯಮ. ನೀನು ಚರ್ಮ ಸುಲಿತೀನಿ ಅನ್ನೋದು ಅವ್ನಿಗೆ ಗೊತ್ತಾಯಿತು ಅನ್ಕೋ, ನಿನ್ನ ಚರ್ಮ ಸುಲಿದು ಕಾಕಿ ಕಲರ್ ಡೈ ಹಾಕಿ ಯೂನಿಫಾರ್ಮ್ ಹೊಲ್ಸ್ಕೊಂಡು ಸ್ಟಾರ್ ಹಾಕ್ಕೊಂಡು ಸ್ಕಿನ್ ಔಟ್ ಚಿಕನ್ ಥರ ನಿನ್ನ ಜೀವಂತವಾಗಿ ನೇತಾಕಿ ನಿನ್ನ ಮುಂದೆನೇ ಬಂದು ದಮ್ ಹೊಡಿತಾನೆ. ರಿಪೀಟ್ ಮಾಡಲಾ? ಸೂಪರ್ ಸರ್. ಇವಾಗ ಸುದೀಪ್ ಸರ್ ಒಟ್ಟಿಗೆ ಮಾರ್ಕ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರಿ. ಸುದೀಪ್ ಸರ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಹೇಗೆ ಅನ್ನಿಸ್ತಾ ಒಂದು ಮೂಮೆಂಟು ಸುದೀಪ್ ಸರ್ ಅವರು ಅಂದರೆ ಅವರಿಂದ ನಿಮ್ಗೇನು ಕಲಿಯೋದಕ್ಕೆ ಸಿಕ್ತು? ಇಲ್ಲ, ಸುದೀಪ್ ಸರ್ ಜೊತೆ ಇರೋದೇ ಒಂದು ಅದೃಷ್ಟ. ಅವರು ಅಂದರೆ ಅವರು ಒಂಥ ಹೆಂಗೆ ಅಂದರೆ ಸುದೀಪ್ ಸರ್ದು ಪ್ಯಾಷನ್ ಆ ಮಟ್ಟಕ್ಕಿದೆ. ಅವ್ರ ಸ್ವ್ಯಾಗು, ಅವ್ರ ಸ್ಟೈಲು, ಅವ್ರ ಲುಕ್ಕು. ನಾವು ಅವ್ರ ಸೆಟ್ಟಲ್ಲಿ ಇದ್ದಾಗ ನಾನು ಡೇ 1 ಮಾತ್ರ ಸರ್ಗೆ ಮುಹೂರ್ತದ ದಿನ ಹೋಗಿ ಹಾಯ್ ಸರ್ ಆಲ್ ದಿ ಬೆಸ್ಟ್ ಅಂತೆಲ್ಲ ಶೇಕ್ ಹ್ಯಾಂಡ್ ಕೊಟ್ಟಿದ್ದಷ್ಟೇ. ಅದಾದಮೇಲೆ ಸರ್ ಕ್ಯಾನ್ ಐ ಹಗ್ ಒಂದ್ಸರಿ ತಬ್ಕೋಬೋದ ಅಂತ ಕೇಳಿ ಹಗ್ ಮಾಡಿದ್ದು ಬಿಟ್ಟರೆ ದೆನ್ ಅದಾದಮೇಲೆ 11 ದಿನ ಕೆಲಸ ಮಾಡಿದ್ದೀನಿ. ಒಂದಿನೂ ನಾನು ಹತ್ರಕ್ಕೆ ಹೋಗಿಲ್ಲ, ದೂರದಿಂದನೇ ನೋಡೋದು, ಅವ್ರನ್ನ ಅಬ್ಸರ್ವ್ ಮಾಡೋದು, ಅವ್ರು ಹೇಗೆ ಮಾಡ್ತಿದ್ದಾರೆ, ಕ್ಯಾರೆಕ್ಟರ್ನ ಹೆಂಗೆ ಫೀಲ್ ಮಾಡ್ತಾರೆ, ಅದನ್ನ ನೋಡ್ತಾನೆ ಇರ್ತಿದ್ದೆ. ಆಗ ಎದುರುಗಡೆ ಎಲ್ಲ ಸರ್ ನಮಸ್ಕಾರ, ಬೆಳಿಗ್ಗೆ ಬಂದಾಗ ಸರ್ ನಮಸ್ಕಾರ ಇಷ್ಟೇ ಅಂತ ಇದ್ದಿದ್ದು. ಬಟ್ ಅದನ್ನು ನೋಡ್ತಾ ಇದ್ದಾಗ ನಮ್ಗೆ ಅನ್ಸೋದು ಅಂದರೆ ಅವ್ರು ಯಾಕೆ ಆ ಜಾಗದಲ್ಲಿ ಇದ್ದಾರೆ ಅಂತ ಫೀಲ್ ಆಗುತ್ತೆ. ಅವರಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಮ್ಯಾಮ್, ಅದಕ್ಕೆ ಅವರು ಆ ಜಾಗದಲ್ಲಿರೋದು. ನಾವು ಅದನ್ನು ಕಲಿಬೇಕು. ನಾವು ಪ್ರತಿ ಪಾತ್ರ ಪ್ರಿಪ್ರೇಷನ್ಸ್ ಹೆಂಗಿರಬೇಕು, ಕ್ಲಾರಿಟಿ ಹೆಂಗಿರಬೇಕು, ಇದನ್ನು ನಾನು ಯಾಕೆ ಮಾಡ್ತಾಯಿದ್ದೀನಿ, ಹೆಂಗೆ ಮಾಡಬೇಕು, ಅದನ್ನೆಲ್ಲ ಪ್ರತಿಯೊಂದನ್ನು ತಿಳ್ಕೊಂಡು ಆಮೇಲೆ ಫ್ಲೋರಿಗೆ ಬಂದು ಮಾಡ್ತಾರಲ್ಲ, ಅದಕ್ಕೆ ಅವರು ಸೂಪರ್ ಸ್ಟಾರ್ಗಳೆಲ್ಲ ಆಗಿರೋದು. ಅವ್ರ ಕ್ವಾಲಿಟಿ ಅಂದರೆ ಯಾವುದಾದ್ರೂ ಒಂದು ಕ್ವಾಲಿಟಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದರೆ ಯಾವುದು ಸುದೀಪ್ ಸರ್ದು? ವ್ಯಕ್ತಿತ್ವ ಮ್ಯಾಮ್. ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವರು ಮಗು ಇರಲಿ, ದೊಡ್ಡವ್ರು ಇರಲಿ, ಚಿಕ್ಕವ್ರು ಇರಲಿ, ಯಾರೇ ಇರಲಿ, ಬಂದವ್ರನ್ನೆಲ್ಲ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದು ನನಗೆ ಭಾಳ ಇಷ್ಟ. ಯಾಕಂದರೆ ನಾವು ಮನುಷ್ಯರಾಗಿರೋಣ ಅನ್ನೋದಷ್ಟೇ. ಸೊ ಆ ಒಂದು ವ್ಯಕ್ತಿತ್ವ ಭಾಳ ಇಷ್ಟ. ಆ್ಯಂಡ್ ಲ್ಯಾಂಡ್ಲಾರ್ಡ್ ಸಿನಿಮಾದ ಬಗ್ಗೆ ಮಾತಾಡೋಣ. ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ನಿಮ್ಮ ಪಾತ್ರವನ್ನು ಜನರು ಹೊಸ ರೀತಿಯಲ್ಲಿ ಅಂದರೆ ನಿರೀಕ್ಷೆ ಮಾಡ್ಬೋದಾ? ನಿರೀಕ್ಷೆ ಅನ್ನೋದಕ್ಕಿಂತಲೂ ನಾನು ಎಂಟೈರ್ ಹೋಲ್ ಸಿನಿಮಾ ಬಗ್ಗೆನೇ ಮಾತಾಡ್ತೀನಿ ಮ್ಯಾಮ್. ನನ್ನ ಬಗ್ಗೆ ಅನ್ನೋದಕ್ಕಿಂತಲೂ ಇದು ಕನ್ನಡದ ಮಣ್ಣಿನ ಸಿನಿಮಾ. ಸೊ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ನಾನು ಹೇಳ್ತೀನಿ ಒಂದೇ ಮಾತು, ಇದು ಪಕ್ಕ ಪೈಸಾ ವಸೂಲ್ ಸಿನಿಮಾ ಆಡಿಯನ್ಸ್ಗೆ. ಆಮೇಲೆ ಒಂದು ಒಳ್ಳೆ ಕತೆ ಇರುವಂಥ ಸಿನಿಮಾ. ಸೊ ನಿಮಗೆ ಸಿನಿಮಾ ಸ್ಟಾರ್ಟಿಂದ ಹಿಡಿದು ಎದ್ದು ಬರೋವರೆಗೂ ಮೈ ಜುಮ್ ಅನಿಸೋ ಎಷ್ಟೋ ಸೀಕ್ವೆನ್ಸ್ಗಳು ಸಿನಿಮಾದಲ್ಲಿ ಇದೆ. ವಾವ್ ಫ್ಯಾಕ್ಟರ್ಸ್ಗಳಿದೆ. ಸೊ ಹೀಗಾಗಿ ಎಲ್ಲ ಕಾರಣಗಳಿಂದನೂ ಸಿನಿಮಾ ಬಗ್ಗೆ ಮಾತ್ರ ನಾನು ತುಂಬ ಪ್ರೌಡಾಗಿ ಮಾತಾಡ್ತಾ ಇದ್ದೀನಿ. ಸೂಪರ್. ಆಮೇಲೆ ಈ ಸಿನಿಮಾ ನಿಮ್ಮ ಫಿಲ್ಮೋಗ್ರಫಿನಲ್ಲಿ ಯಾವ ರೀತಿಯಾದಂಥ ಸಿನಿಮಾ ಆಗ್ಬೋದು ಅಂತ ನಿಮಗೆ ನಿರೀಕ್ಷೆ? ಇಲ್ಲ, ಈ ಸಿನಿಮಾ ಆಚೆ ಬಂದಮೇಲೆ ಸರ್ ನೀವು ಲ್ಯಾಂಡ್ಲಾರ್ಡಲ್ಲಿ ಮಾಡಿದ್ರಲ್ಲ, ಆ ಒಂದು ಪಾಯಿಂಟ್ ಅಂತೂ ಇದ್ದೇ ಇರುತ್ತೆ. ಸರ್ ಲ್ಯಾಂಡ್ಲಾರ್ಡ್ ಚೆನ್ನಾಗಿತ್ತು ಸರ್, ಲ್ಯಾಂಡ್ಲಾರ್ಡಲ್ಲಿ ಇದ್ರಲ್ವ ಸರ್, ಈ ಒಂದು ಇಂಪ್ಯಾಕ್ಟ್ ಸಿಗುತ್ತೆ ಅಂತ ಅನ್ಕೊಂಡು. ಸೊ ಒಂದು ಈ ಲ್ಯಾಂಡ್ಲಾರ್ಡ್ ಸಿನಿಮಾ ನಿಮ್ಮ ಒಂದು ಫಿಲ್ಮ್ ಕೆರಿಯರಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ನಾವು ಡೆಫಿನೆಟ್ಲಿ. ಮ್ಯಾಮ್ ಇಲ್ಲ, ನಾನು ಟರ್ನಿಂಗ್ ಪಾಯಿಂಟ್ ಅನ್ನೋದಕ್ಕಿಂತ ಇದು ಜರ್ನಿಲಿ ಆ ಒಂದು ಸಿನಿಮಾದಲ್ಲಿ ನಾನು ಇದ್ದೀನಿ. ಈಗ ನನ್ನ ಜರ್ನಿಲಿ ಒಂದಿಷ್ಟು ಪುಟಗಳು ಬರುತ್ತಲ್ಲ, ಆ ಪುಟಗಳಲ್ಲಿ ಇದು ಒಂದು ಪುಟ ಆಗುತ್ತೆ. ಯಾಕಂದ್ರೆ ಇಂಥ ದೊಡ್ಡ ಸಿನಿಮಾದಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋದು ಅಂತ. ಓಕೆ ಸರ್, ಇವಾಗ ಒಂದು ರ್ಯಾಪಿಡ್ ಫೈರ್ ಅಂತ ನಾನು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಇವಾಗ ನೀವು ಅದನ್ನ 1 ವರ್ಡಲ್ಲಿ ಉತ್ತರ ಕೊಡಬೇಕು. ಸೆಟ್ನಲ್ಲಿ ಹೆಚ್ಚು ನಗ್ಸೋರು ಯಾರು ನಿಮ್ಮನ್ನು ಬಿಟ್ಟು? ಜಡೇಶ್. ಸೂಪರ್. ಸೀರಿಯಸ್ ಸೀನ್ ಮಾಡೋವಾಗ ನಗು ಕಂಟ್ರೋಲ್ ಮಾಡೋದು ಕಷ್ಟ ಆಯ್ತಾ? ಇಲ್ಲ ಮ್ಯಾಮ್, ಇಲ್ಲ. ನಾನು ತುಂಬ ಆ ಒಂದು ಹೆಂಗಂದ್ರೆ ನಾನು ಪಾತ್ರಕ್ಕೆ ಪ್ರಿಪೇರ್ ಆದಾಗ ನಗು ತೊಗೊಳ್ಳೋದೇ ಇಲ್ಲ, ತುಂಬ ಸೀರಿಯಸ್ ಆಗಿ ಬಿಹೇವ್ ಮಾಡ್ತೀನಿ. ಓಕೆ, 1 ವರ್ಡ್ ಲ್ಯಾಂಡ್ಲಾರ್ಡ್ ಎಕ್ಸ್ಪೀರಿಯನ್ಸ್. ಲ್ಯಾಂಡ್ಲಾರ್ಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಒಂದು ವರ್ಡಲ್ಲಿ ಏನು ಹೇಳ್ತೀರಾ? ಬ್ಯೂಟಿಫುಲ್. ಸೂಪರ್. ಡೈರೆಕ್ಟರ್ ಕಟ್ ಅಂತ ಲೇಟಾಗಿ ಹೇಳ್ತಾರಾ? ಇಲ್ಲ. ಆಮೇಲೆ ಕಾಮಿಡಿ ಪಾತ್ರ ಮಿಸ್ ಆಯ್ತಾ ಎಲ್ಲಾದರೂ? ನೋ, ಎರಡೂ ಬ್ಯಾಲೆನ್ಸ್ ಮಾಡಿದ್ದೀನಿ. ಎರಡೂ ಮಾಡಿದ್ದೀರಾ. ಓಕೆ. ಬ್ರೇಕ್ ಟೈಮ್ ಫೇವ್ರೆಟ್ ಆಕ್ಟಿವಿಟಿ? ನೋ ಮ್ಯಾಮ್. ಯಾವುದು ಫೇವ್ರೆಟ್? ಇಲ್ಲ, ಬ್ರೇಕ್ ಟೈಮಲ್ಲಿ ನಿಮ್ಮ ಫೇವ್ರೆಟ್ ಆಕ್ಟಿವಿಟಿ ಅಂದರೆ ಇವಾಗ ಬ್ರೇಕ್ ಆಗಿರುತ್ತೆ ಸಿನಿಮಾದಲ್ಲಿ, ಅವಾಗ ಒಂದು ಅಂದರೆ ಇವಾಗ ನಗ್ಸೋದಾ ಅಥವಾ ಊಟ ಮಾಡೋದಾ? ಏನು ಬ್ರೇಕ್ ಟೈಮಲ್ಲಿ ಅದೇ ಎಲ್ಲರೂ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡೋದು. ನಿಮ್ಮ ಫೇವ್ರೆಟ್ ಫುಡ್?
ಫೇವ್ರೆಟ್ ಫುಡ್ ಯಾವುದು ನಿಮ್ದು? ಓಕೆ, ನಿಮ್ಮ ಫೇವ್ರೆಟ್ ಅಂದರೆ ಊಟ ಯಾವುದು? ಅಲ್ಲ ಗೊತ್ತಾಯ್ತು. ಅಲ್ಲ, ನಾನು ಪ್ಯೂರ್ಲಿ ವೆಜ್. ಓ, ಅದಕ್ಕೆ. ಓಕೆ, ಇಲ್ಲ ನನಗೆ ರೋಟಿ ಅಂದರೆ ತುಂಬ ಇಷ್ಟ. ರೋಟಿ, ಸೂಪರ್. ಡೈಲಾಗ್ ರಿಮೆಂಬರ್ ಮಾಡೋದು ಈಸಿನಾ? ಹಾಂ, ಈಸಿ. ಓಕೆ, ಒನ್ ಸೀನ್ ಯು ಎಂಜಾಯ್ಡ್ ದ ಮೋಸ್ಟ್ ಈ ಸಿನಿಮಾದಲ್ಲಿ? ನನಗೊಂದು ಸೀಕ್ವೆನ್ಸ್ ಇದೆ ತುಂಬ ಆಕ್ವರ್ಡ್. ನನಗೆ ಅಂದರೆ ಕಾಮಿಡಿ ಸೀಕ್ವೆನ್ಸೇ, ಒಂದು ಸಗಣಿ ಹಚ್ಚೋದು ಬರುತ್ತೆ, ಓಕೆ, ಸಖತ್ತಾಗಿರುತ್ತೆ ಸೀನ್, ಎಂಜಾಯ್ ಮಾಡ್ತಾರೆ ಜನ. ಸೂಪರ್. ದುನಿಯಾ ವಿಜಿ ಸರ್ನ ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಒಂಟಿ ಸಲಗ. ರಾಜ್ ಬಿ ಶೆಟ್ಟಿ? ಕ್ಯಾಪ್ಟನ್. ರಚಿತಾ ರಾಮ್? ಬ್ಯೂಟಿಫುಲ್. ರಿತನಿಯಾ ವಿಜಯ್? ಪ್ಯಾಷನ್ ಗರ್ಲ್. ಓಕೆ. ಅಭಿಷೇಕ್ ದಾಸ್? ಲವರ್ ಬಾಯ್. ಶಿಶಿರ್? ಸೂಪರ್ ಹೀರೋ. ಉಮಾಶ್ರೀ? ಗಾಡ್ ಆಫ್ ಸಿನಿಮಾ. ಸೂಪರ್ ಸರ್. ಸರ್, ಆಮೇಲೆ ನಿಮ್ಗೆ ಆ್ಯಕ್ಟಿಂಗ್ ಕಾಮಿಡಿ ಇಷ್ಟನಾ ಸೀರಿಯಸ್ ಇಷ್ಟನಾ? ಆಲ್ವೇಸ್ ಸೀರಿಯಸ್ ಸಖತ್ ಇಷ್ಟಪಡ್ತೀನಿ. ಓಕೆ. ಬಟ್ ಮಾಡೋದು ಕಾಮಿಡಿ ಇರುತ್ತೆ. ಕಾಮಿಡಿ. ರೀಟೇಕ್ ಅಂದರೆ ಎಕ್ಸೈಟ್ ಆಗ್ತೀರಾ? ನೋ ಮ್ಯಾಮ್, ನಾನು ಆ ಥರದ್ದು ಹೋಗೋದೇ ಇಲ್ಲ. ಓಕೆ. ಆಮೇಲೆ ನೀವು ಯಾವುದಾದ್ರೂ ಒಂದು ವಿಷಯ ಸಿನಿಮಾಯಿಂದ ಕಲ್ತಿದ್ದೀರಾ ಅಂದರೆ ಏನದು? ಶಿಸ್ತು. ಸೂಪರ್. ಆಮೇಲೆ ಸಿಕ್ಕಾಪಟ್ಟೆ ಫನ್ ಮೂಮೆಂಟು ಸೆಟ್ಟಲ್ಲಿ ಯಾವುದಾಗಿತ್ತು? ನಮ್ಮ ಕ್ಯಾಮ್ರಾಮೆನ್ ಸ್ವಾಮಿಯವರು ಯಾವಾಗಲೂ ನನ್ನ ಕಾಲು ಎಳೀತಾನೇ ಇರ್ತಾರೆ. ಸೊ ಎಂಜಾಯ್ಮೆಂಟ್ ಅವ್ರು ತಗೊಳ್ತಾನೆ ಇರ್ತಾರೆ. ಅದು ಸಖತ್ ಎಂಜಾಯ್ ನಾನು ಮಾಡ್ತಿದ್ರಿ. ಓಕೆ. ಆಮೇಲೆ ನಿಮ್ಮ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ಏನು ಹೇಳ್ತೀರಾ ಸರ್? ಇಷ್ಟ ಆಯಿತು. ಸೊ ನಿಮ್ಮ ನೆಕ್ಸ್ಟ್ ರೋಲು ಫನ್ ಇರುತ್ತಾ ಅಂದರೆ, ಅಥವಾ ಏನೋ ಇಂಟ್ರೆಸ್ಟಿಂಗ್ ಆಗಿ ಸೀರಿಯಸ್ ಆಗಿರುತ್ತಾ ನಿಮ್ಮ ಮುಂದಿನ ಸಿನಿಮಾ? ಮುಂದಿನ ಸಿನಿಮಾ ಫನ್ ಆಗಿರುತ್ತೆ, ಬೇರೆ ರೀತಿ ಇರುತ್ತೆ. ಕಂಪ್ಲೀಟ್ಲಿ ಮಾಸ್ ಎಂಟರ್ಟೈನ್ಮೆಂಟ್. ಅದು ಕೂಡ ಆಲ್ಫಾ ಬರ್ತಾ ಇದೆ, ಅದು ಫೆಬ್ 20ಕ್ಕೆ. ಸೊ ಅದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ವಂಡರ್ಫುಲ್ ಸರ್. ಫೈನಲಿ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದೀರಾ 23. ಸೊ ಇವಾಗೆಲ್ಲ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೊಳ್ತಿದ್ದೀರಾ. ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳಿ ಸರ್. ಒಳ್ಳೊಳ್ಳೆ ಪಾತ್ರಗಳು ನಿಮಗೆ ಸಿಗೋ ಹಾಗಾಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಜನರು ಈ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಯಾಕೆ ನೋಡಬೇಕು ಹೇಳಿ? ಇಲ್ಲ, ನಾನು ಹೇಳ್ತಾ ಇರೋದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಲ್ಯಾಂಡ್ ಲಾರ್ಡು. ನಮ್ಮ ಮಣ್ಣಿನ ಕತೆ, ನಮ್ಮ ಒಳಗಡೆ ನಡೆದಿರೋ ಕತೆ, ಒಂದು ಶೋಷಣೆಯ ಕತೆ, ಒಂದು ಹೋರಾಟದ ಕತೆ, ಒಂದು ಇನ್ಸ್ಪಿರೇಷನ್ ಸ್ಟೋರಿ ಕತೆ, ಆಮೇಲೆ ನಿಮ್ಮ ತಂದೆ ತಾಯಿಗಳ ಬದುಕಿದ್ದಂಥ ಕತೆ. ನಿಮಗೆ ಏನೇನು ಅಂಶಗಳು ಸಿನಿಮಾದಲ್ಲಿ ಇರಬೇಕನ್ಸುತ್ತೋ ಎಲ್ಲ ಅಂಶಗಳು ಇರೋಂಥ ಸಿನಿಮಾ ಲ್ಯಾಂಡ್ ಲಾರ್ಡ್. ಜನವರಿ 23 ಥಿಯೇಟ್ರಿಗೆ ಬರ್ತಾಯಿದ್ವಿ, ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ವಿತ್ ಫ್ಯಾಮಿಲಿ ಜೊತೆಗೆ ಬನ್ನಿ, ಒಂದು ಒಳ್ಳೆ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮಹಾಂತೇಶ್ ಅವರ ಮಾತುಗಳು. ಸೊ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೆ 23ಕ್ಕೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ.